ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಈಗಾಗಲೇ ಏನಂದ್ರೆ ರಾಜ್ಯ ಮತ್ತು ದೇಶದಲ್ಲಿ ಆನ್ಲೈನ್ ಗೇಮಿಂಗ್ ಅಂತಕ್ಕಂಥ ಭೂತ ಅನೇಕ ಯುವಕರನ್ನ ಹಾಳು ಮಾಡಿದೆ, ಜೊತೆಗೆ ಅವರ ಕುಟುಂಬಗಳನ್ನು ಕೂಡ ಬೀದಿ ಪಾಲ್ ಮಾಡಿರ್ತಕ್ಕಂಥದ್ದು. ಇದಕ್ಕಾಗಿ ಯುವ ಸಮುದಾಯ ಏನ್ ಬೇಕಾದರೂ ಮಾಡಕ್ಕೆ ಸಿದ್ಧ ಇದ್ದಾರೆ. ಹೀಗಾಗಿ ಬೆಳಗಾವಿಯಲ್ಲಿ ನಡೆದಂತಹ ಒಂದು ಪ್ರಕರಣ ಏನು ತನ್ನ ಮನೆಯನ್ನೇ ತಾನೇ ಸ್ವತಃ ಏನು ಕಳ್ಳತನ ಮಾಡಿ ಈಗ ಪೊಲೀಸರಿಗೆ ಬಿದ್ದ ಆರೋಪಿಯೊಬ್ಬ ಜೈಲು ಪಾಲಾಗಿದ್ದಾನೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಆತ ಆನ್ಲೈನ್ ಮತ್ತು ಈ ಕ್ಯಾಸಿನೋಗಳಲ್ಲಿ ಲಕ್ಷ ಹಣವನ್ನ ಕಳೆದುಕೊಂಡಿದ್ದ. ಈ ಹಣದ ಸಾಲವನ್ನ ತೀರಿಸಕ್ಕೆ ಏನು ಸಾಕು ತಾಯಿಯ ಮನೆಗೇನೆ ಕನ್ನ ಹಾಕಿದ್ದ. ಈ ಒಂದು ಘಟನೆ ಬೆಳಗಾವಿ ಜಿಲ್ಲೆಯ ಏನು ಮೂಡಲಗಿ ತಾಲೂಕಿನ ಕೌಜಲಗಿ ಗ್ರಾಮದಲ್ಲಿ ನಡೆದಿದೆ. ಏನು ಇದೇ 7ರಂದು ಈ ಒಂದು ಬೆಳಗ್ಗೆ ಘಟನೆ ವರದಿಯಾಗುತ್ತೆ. ಬೆಳಗ್ಗೆ ಸ್ವತಃ ಬೆಳಗಾವಿ ಜಿಲ್ಲೆ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತಾರೆ ಮತ್ತು ಬೈಲಹೊಂಗಲದ ಡಿವೈಎಸ್ಪಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟು ಮನೆಗೆ ಹೋಗ್ತಾರೆ, ಮನೆಗೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಆತ ಕಥೆಯನ್ನ ಕಟ್ತಾರೆ. ನನ್ನನ್ನ ಚಾಕುವಿನಿಂದ ಇರಿದು ನನ್ನನ್ನು ಗಾಯಗೊಳಿಸಿ ಮನೆಯಲ್ಲಿದ್ದಂತಹ ಸುಮಾರು 200 ಗ್ರಾಮ ವಿವಿಧ ಚಿನ್ನದ ಆಭರಣಗಳನ್ನು ಕೊಂಡೊಯ್ದರು. ಇದರ ಒಟ್ಟು ಮೌಲ್ಯ ಸುಮಾರು 20 ಲಕ್ಷ ರೂಪಾಯಿ ಆಗುತ್ತೆ. ಹೀಗಾಗಿ ನನ್ನ ಮೇಲೆ ದುಷ್ಕರ್ಮಿಗಳು ಹತ್ಯೆಗೆ ಯತ್ನ ಮಾಡಿದ್ರು, ನಾನು ಈ ಒಂದು ಏನು ಕಳ್ಳತನವನ್ನ ತಡೆಯಕ್ಕೆ ಯತ್ನ ಮಾಡಿದೆ, ಹೀಗೆಲ್ಲ ಕಥೆಯನ್ನು ಕಟ್ತಾನೆ. ಆದ್ರೆ ಪೊಲೀಸರು ಶ್ವಾನದಳ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟ ಬಳಿಕ ಒಂದು ಅನುಮಾನ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಮನೆಯನ್ನ ಕಳ್ಳತನ ಮಾಡಬೇಕಾದ್ರೆ ಎಲ್ಲಾದ್ರೂ ಬಾಗಿಲು ಕಿಟಕಿಯನ್ನ ಒಡೆದು ಒಳಗೆ ಹೋಗ್ಬೇಕು, ಆ ಯಾವುದೇ ದೃಶ್ಯಗಳು ಅಲ್ಲಿ ಇರಲಿಲ್ಲ. ಹೀಗಾಗಿ ಈ ಲೊಕೇಶನ್ ಮೇಲೆ ದೂರು ಕೊಟ್ಟ ಲೊಕೇಶನ್ ಮೇಲೆ ಒಂದು ರೀತಿ ಅನುಮಾನಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಬಳಿಕ ಏನು ಈ ಲೋಕೇಶನ ತಾಯಿ ಪಾರ್ವತಿ ಹಳ್ಳೂರ್ ಅವರಿಂದ ಆ ಪ್ರಕರಣವನ್ನ ದಾಖಲಿಸಿಕೊಂಡಂತಹ ಕೌಜಲಗಿ ಪೊಲೀಸರು ಪ್ರಕರಣವನ್ನ ಬೆನ್ನತ್ತಾರೆ. ಬಳಿಕ ಸಾಕಷ್ಟು ತಾಂತ್ರಿಕ ಮತ್ತು ಏನು ಅಲ್ಲಿರ್ತಕ್ಕಂಥ ಕೆಲ ದಾಖಲೆಗಳನ್ನ ಗುರುತು ಹಿಡಿದು ಕೊನೆಗೆ ಲೋಕೇಶ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದಾಗ ಈ ಒಂದು ಪ್ರಕರಣ ಫೇಕ್ ಅಂತಕ್ಕಂಥದ್ದು, ಇದೊಂದು ನಕಲಿ ಅಂತಕ್ಕಂಥದ್ದು, ಇದೊಂದು ಕ್ರಿಯೇಟೆಡ್ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಯಾಕಂದ್ರೆ ಈ ಲೊಕೇಶನ್ ಇದ್ದಾನೆ, ಈತನನ್ನ ಪಾರ್ವತಿ ಹಳ್ಳೂರ್ ಅವರು ಈ ಸಹೋದರಿಯ ಮಗನಾದ ಈತನನ್ನ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕಾಗಿ ಸಾಕು ಮಗನಾಗಿ ಮನೇಲಿ ಇಟ್ಕೊಂಡಿದ್ರು. ಆದ್ರೆ ಈತ ಕಳೆದ ಅನೇಕ ವರ್ಷಗಳಿಂದಲೂ ಕೂಡ ಈ ಒಂದು ಗೇಮ್, ಆನ್ಲೈನ್ ಗೇಮ್ ಮತ್ತು ಏನು ಕ್ಯಾಸಿನೋಗಳಿಗೆ ರೊಕ್ಕವನ್ನ ಹಾಳು ಮಾಡ್ಕೊಂಡಿದ್ದ. ಇದು ಸಾಲಗಾರರ ಕಾಟಕದಿಂದ ಈತ ಬೇಸತ್ತು ಹೋಗಿದೆ. ಹೇಗಾದ್ರೂ ಮಾಡಿ ಸಾಲವನ್ನ ತೀರಿಸಬೇಕು, ಹಾಗಾಗಿ ತಮ್ಮ ಮನೆಯಲ್ಲಿದ್ದಂತಹ ಚಿನ್ನಾಭರಣ ಮಾಡಬೇಕು ಅಂದ್ರೆ ತಾಯಿ ಅನುಮತಿ ಕೊಡಲ್ಲ. ಹೀಗಾಗಿ ಕಳ್ಳತನವ ನಾಟಕ ಮಾಡೋಣ ಅಂತ ಹೇಳಿ ಮುಂದಾಗಿರ್ತಕ್ಕಂಥದ್ದು. ಈಗ ಸದ್ಯ ಈ ಲೊಕೇಶನ್ ಬಂಧಿಸಿ ಬೆಳಗಾವಿ ಹಿಂಡಲಗ ಜೈಲಿಗೆ ಪೊಲೀಸರು ಬಿಟ್ಟು ಬಂದಿದ್ದಾರೆ. ಒಟ್ಟಾರೆ ಏನು ಆನ್ಲೈನ್ ಗೇಮಿಂಗ್ ಭೂತ ಇದೆ, ಇದು ಸಾಕಷ್ಟು ಯುವ ಸಮುದಾಯವನ್ನ ಹಾಳು ಮಾಡ್ತಕ್ಕಂಥದ್ದು. ಏನು ಲಕ್ಷ ಕೋಟಿ ಗಟ್ಟಲೆ ಆನ್ಲೈನ್ಗಳಲ್ಲಿ ಯುವಕರು ಹಣವನ್ನ ಕಳೆದುಕೊಳ್ತಾರೆ. ಆ ಹಣವನ್ನ ಗಳಿಸೋಕ್ಕೂ ಸಾಧ್ಯ ಇಲ್ಲ ಮತ್ತು ಆ ಸಾಲವನ್ನ ತೀರಿಸೋಕ್ಕೂ ಸಾಧ್ಯ ಇಲ್ಲಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಹೇಗೆ ರಾಜ್ಯದಲ್ಲಿ ಈ ಹಿಂದೆ ಒಂದಂಕಿ ಲಾಟರಿ ಆಗಿರ್ಬೋದು ಮತ್ತು ಲಾಟರಿ ನಿಷೇಧವನ್ನ ಮಾಡಿದ್ರು, ಹಾಗೆ ಸಾರಾಯಿ ನಿಷೇಧ ಮಾಡಿದ್ರು, ಅದೇ ರೀತಿ ಈ ಆನ್ಲೈನ್ ಗೇಮಿಂಗ್ ಕೂಡ ಒಂದು ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು ಸಾಕಷ್ಟು ಜನರ ಕೂಗಾಗಿದೆ. ಮತ್ತೊಂದು ಕಡೆ ಏನು ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಗದಗ, ಧಾರವಾಡ ಈ ಜಿಲ್ಲೆಗಳಿಗೆ ಯುವಕರಿಗೆ ಮತ್ತೊಂದು ಭೂತ ಇರತಕ್ಕಂಥದ್ದು, ಅದು ಗೋವಾ ಕ್ಯಾಸಿನೋಕ್ಕೆ ಅನೇಕ ಯುವಕರು ಹೋಗಿ ದುಡ್ಡನ್ನ ಹಾಳು ಮಾಡಿ ಬರ್ತಾರೆ. ಬಂದಂತ ಈ ಒಂದು ಹಾಳಾದಂತ ದುಡ್ಡನ್ನ ತೀರ್ಸಕ್ಕೆ ಒದ್ದಾಡುವಂತ ಸ್ಥಿತಿ. ಈ ಒಂದು ಲೋಕೇಶ್ ಕೂಡ ಈಗ ಅದೇ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಈಗ ಲೋಕೇಶ್ ಜೈಲು ಪಾಲಾಗಿದ್ರೆ ತಾಯಿ ಮತ್ತೆ ಒಂಟಿಯಾಗಿ ಜೀವನ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಏನು ಬೆಳಗಾವಿ ಜಿಲ್ಲೆಯ ಏನು ಮೂಡಲಗಿ ತಾಲೂಕಿನ ಕೌಜಲಗಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಕೌಜಲಗಿ ಪೊಲೀಸರು ಚಾಕಚಕ್ಯತೆಯಿಂದ ಈ ಒಂದು ಆರೋಪಿಯನ್ನ ಬಂಧನ ಮಾಡೋದ್ರಲ್ಲಿ ಸ್ಥಳವನ್ನು ಪರಿಶೀಲನೆ ಮಾಡಲಾಗಿ ಕೆಲವೊಂದು ಸಂಶಯಾಸ್ಪದ ವಿವರಗಳು ನಮಗೆ ದೊರಕ್ತವೆ. ಆ ಮನೆಗೆ 2 ಬಾಗಿಲು ಇರುತ್ತೆ, 2ನೇ ಬಾಗಿಲಿಂದ ಬಂದಿರೋ ರೀತಿಯಲ್ಲಿ ಘಟನೆ ನಡೆದಿರೋದಾಗಿ ವಿಕ್ಟಿಮ್ಸ್ ಹೇಳ್ತಾರೆ. ಬಟ್ ಆದ್ರೆ ಬಾಗಿಲು ಮುರಿದಿರೋದಿಲ್ಲ, ಒಂದು ಸ್ಕ್ರೂ ಬಿದ್ದೋಗಿರುತ್ತೆ, ಬಟ್ ಆ ಸ್ಕ್ರೂ ಕೂಡ ಅಲ್ಲಿ ಸಿಗಲ್ಲ. ಇವೆಲ್ಲವನ್ನ ನೋಡಿದಾಗ ನಮಗೆ ಕೆಲವೊಂದು ಸಂಶಯಗಳು ಬರ್ತವೆ. ಮನೆಯವರೇ ಮಾಡಿ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಆ ಮನೆಯ ಒಡತಿ ಪಾರ್ವತಿ ಅವಾಗೆ ಮಾಡ್ಲಿಕ್ಕೆ ಒಂದು ಕಾರಣ ಇರಲ್ಲ. ಯಾಕೆ ಮಾಡ್ಬೇಕು, ತಂದೆ ಮನೆ ತಾನೆ. ಸೊ ಅವಾಗ ನಮ್ಮ ಸಂಶಯ ಮನೆಯಲ್ಲಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಮೇಲೆ ತಿರುಗುತ್ತೆ. ಅವನ್ನ ಸಹಜವಾಗಿ ನಾವು ಒಂದು ಮೆಡಿಕಲ್ ಎಕ್ಸಾಮ್ ಮಾಡಿಸ್ತೀವಿ. ಮೆಡಿಕಲ್ ಎಕ್ಸಾಮ್ ಮಾಡಿದಾಗ ಅವನಿಗೆ ಭಯ ಹುಟ್ಟುತ್ತೆ. ಆವಾಗ ತಾನೇ ಒಪ್ಕೊಂಡ್ಬಿಡ್ತಾನೆ, ಇಲ್ಲ ಸರ್ ನಾನೇ ಮಾಡಿರೋದು ಅಂತ ಹೇಳ್ಬಿಟ್ಟು. ಸೊ ಹೀಗಾಗಿ ಏನು ಈ ದರೋಡೆ ಅಂತ ಹೇಳಿ ಒಂದು ಪ್ರಕರಣವನ್ನು ನಾವು ರಿಜಿಸ್ಟರ್ ಮಾಡಿದ್ವಿ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಾವು ರಿಜಿಸ್ಟರ್ ಮಾಡಿದ್ವಿ, ತನಿಖೆಯನ್ನ ಕೈಗೊಂಡ್ವಿ. ಅದು ದರೋಡೆ ಅಲ್ಲ, ಮನೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿನೇ ಸುಳ್ಳು
ಸುದ್ದಿ ಕಲ್ಪಿಸಿ ಸುಳ್ಳು ಪ್ರಕರಣನ ದಾಖಲು ಮಾಡ್ಕೊಳ್ಳಿಕ್ಕೆ ಕಾರಣ ಆಗಿದ್ದ. ಮತ್ತು ಆತ ಏನು ಕತೆ ಕಟ್ಟಿದ್ದ ಅದೆಲ್ಲವೂ ಕೂಡ ಸುಳ್ಳು ಅನ್ನೋದನ್ನು ಕೂಡ ಪ್ರೂವ್ ಮಾಡಿರ್ತಕ್ಕಂಥದ್ದು. ಏನು ಕೌಜಲ್ಗಿ ಪೊಲೀಸರಿಗೆ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್ ಕೂಡ ಅಭಿನಂದನೆಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಒಟ್ಟಾರೆ ಏನು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಆನ್ಲೈನ್ ಗೇಮಿಂಗ್ ಭೂತ ಏನಿದೆ ಇದನ್ನ ಸರ್ಕಾರಗಳು ಹೋಗಲಾಡಿಸಬೇಕು, ಸರ್ಕಾರಗಳು ಇತ್ತ ಗಮನ ಹರಿಸಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತಕ್ಕಂಥ ಆಗ್ರಹಗಳು ಸದ್ಯ ಕೇಳಿ ಬರ್ತಾ ಇವೆ.